ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು 25th ಡಿಸೆಂಬರ್ 2025ನ ಲಾಗ್. ಇದು ಬೆಳಿಗ್ಗೆ 4:30ಇಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಗಿಬಿಟ್ಟು ಟ್ರಿಪ್ಗೆ ಹೋಗ್ತಿದ್ದೀವಿ. ಯಾವ ಪ್ಲೇಸ್ ಅನ್ನೋದು ನೆಕ್ಸ್ಟ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ತಮ್ಮನೇಲಿ ನೋಡಿಬಿಟ್ಟು ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅನ್ನೋದು. ಅಂದ್ರೂ ನಾನು ಲಾಗ್ ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಕಮೆಂಟ್ ಮಾಡಿ, ನಾನು ಯಾವ ಥರ ವೀಡಿಯೋಸ್ನ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇಲ್ಲಿ ದಾರಿ ಮಧ್ಯೆ ನಾವು ಟಿಫನ್ ಮಾಡೋದಕ್ಕೆ ನಿಲ್ಲಿಸಿದ್ದೀವಿ. ಮನೆಯಿಂದನೇ ತೊಗೊಂಡು ಬಂದಿದ್ದೆ ನಾನು. ಚಪಾತಿ ಕಾಳಿನ ಪಲ್ಯನ ಮಾಡ್ಕೊಂಡು ಬಂದಿದ್ದೆ. ನಾವು 1 ವೀಕ್ ಟ್ರಿಪ್ಗೆ ಹೋಗ್ತಿದ್ದೀವಲ್ವ, ಸೊ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಏನೇನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಇಟ್ಕೊಂಡು ಮತ್ತೆ ಅಡುಗೆ ಮಾಡಿಕೊಂಡು ಬರೋಷ್ಟರಲ್ಲಿ ನನಗೆ ತುಂಬ ಸುಸ್ತಾಗಿತ್ತು. ಬಟ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನಕ್ಕಂದರೆ ಮಿನಿಮಮ್ 500 ಆದರೂ ನಾನು ಸೇವ್ ಮಾಡಿದೆ ಅಂತ. ಯಾಕಂದರೆ ಈಗ ಹೋಟೆಲಿಗೆ ಹೋಗಿದ್ರೆ ಟಿಫನ್ ತಿನ್ನೋದಕ್ಕೆ ಮಿನಿಮಮ್ 500 ಆದರೂ ಖರ್ಚಾಗ್ತಾ ಇತ್ತಲ್ವ, ಹಾಗಾಗಿ ಅದನ್ನು ಸೇವ್ ಮಾಡಿದೆ ಅಂತ ನನಗಂತೂ ಖುಷಿ ಆಗ್ತಾ ಇದೆ. ಟಿಫನ್ ಮಾಡಿ ಆದ ತಕ್ಷಣ ಸಾನ್ವಿಕಾ ಮಲ್ಕೊಂಡ್ಳು. ವಿಹಾರಿಕಾ ಮಲಗಲಿಲ್ಲ. ಅವಳು ಮಾತಾಡ್ತಾನೆ ಇದ್ಲು. ಅದು ಅಲ್ಲದೆ ಅವಳಿಗೆ ಈ ಥರ ಕಾರಲ್ಲಿ ಹೋಗುವಾಗ ಸ್ವಲ್ಪ ವಾಮಿಟ್ ಆಗುತ್ತೆ. ಅವಳು ವಾಮಿಟ್ ಮಾಡ್ಕೊಂಡ್ಳು. ಅದಕ್ಕೆ ನಾನು ಈ ಚೆನ್ನಾಗಿರೋ ಬಟ್ಟೆನ ಹಾಕ್ಕೊಂಡು ಬಂದಿರಲಿಲ್ಲ. ಅಂದರೆ ನೈಟ್ ಡ್ರೆಸ್ ಮೇಲೇ ಬಂದಿದ್ವಿ. ಅವ್ರಿಗೂ ಕೂಡ ಅಷ್ಟೇ, ಮನೇಲಿ ಯಾವುದು ಹಾಕ್ಕೊಳ್ತಾರೆ ಅದ್ರ ಮೇಲೇ ಕರ್ಕೊಂಡು ಬಂದಿದ್ದೆ. ಹೊಸ ಬಟ್ಟೆ ಅಂತ ಏನೂ ಹಾಕಿರಲಿಲ್ಲ ನಾನು, ಅವಳು ವಾಮಿಟ್ ಮಾಡ್ಕೊಳ್ತಾಳೆ ಅಂತ. ನಾವೀಗ ಪಾಲಕ್ಕಾಡ್ಗೆ ಹೋಗ್ತಿದ್ದೀವಿ. ಯಾವ ದಾರಿಲಿ ಹೋಗ್ತಿದ್ದೀವಿ ಅಂದರೆ, ಕನಕಪುರ, ಮಳವಳ್ಳಿ, ಚಾಮರಾಜನಗರ, ಕೊಯಮತ್ತೂರು, ಪಾಲಕ್ಕಾಡ್ ಈ ಮಾರ್ಗವಾಗಿ ಹೋಗ್ತಿದ್ದೀವಿ. ಸಾನ್ವಿಕಾ ಹಿಂದೆ ಮಲ್ಕೊಂಡಿದ್ದಾಳೆ. ಅಮೆಝಾನಿಂದ ನನ್ನ ಹಸ್ಬೆಂಡ್ ಬೆಡ್ ಆರ್ಡರ್ ಮಾಡ್ಕೊಂಡಿದ್ರು, ಅದು ಬಂದಿತ್ತು, ಅದನ್ನೇ ಹಾಕಿದ್ದಾರೆ. ಅದರಲ್ಲೇ ಈಗ ಸಾನ್ವಿಕಾ ಮಲ್ಕೊಂಡಿದ್ದಾಳೆ. ತುಂಬ ದೂರ ಅಲ್ವಾ, 1 ವೀಕ್ ಟ್ರಿಪ್ಗೆ ಹೋಗ್ತೀವಿ ಅಂತ ಬೆಡ್ ತರಿಸಿದ್ರು. ಲಾಸ್ಟ್ ಟೈಮ್ ಒಂದು ತರಿಸಿದ್ವಿ ನಾವು, ತುಂಬ ದಿನ ಅದನ್ನೇ ಯೂಸ್ ಮಾಡಿದ್ವಿ, ಅದು ಹಾಳಾಯಿತು. ಹಾಗಾಗಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ರು. ಕಾರ್ ಬೆಡ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸಾನ್ವಿಕಾ ತುಂಬಾ ಚೆನ್ನಾಗಿದೆ, ನಿದ್ದಳು ನೋಡಿಲಿ, ಎಷ್ಟು ಚೆನ್ನಾಗಿದೆ ನೋಡಿಲ್ಲಿ. ನಾವೀಗ ಪಾಲಕ್ಕಾಡ್ಗೆ ಹೋಗ್ತಿದ್ದೀವಿ. ಪಾಲಕ್ಕಾಡ್ ಇದು ಕೇರಳ ರಾಜ್ಯದ ಒಂದು ಪ್ರಾಚೀನ ಮತ್ತು ಐತಿಹಾಸಿಕ ಪ್ರದೇಶವಾಗಿದೆ. ಇದನ್ನು ಕೇರಳದ ಅಕ್ಕಿ ಕೋಣೆ ಎಂದು ಕರೀತಾರೆ. ಪಾಲಕ್ಕಾಡ್ ಕೇರಳ ರಾಜ್ಯದ ಪೂರ್ವ ಭಾಗದಲ್ಲಿದೆ. ಇದು ತಮಿಳುನಾಡು ರಾಜ್ಯದ ಗಡಿ ಬಳಿ ಇದೆ. ಹಸಿರು ಹೊಲಗಳು ಮತ್ತು ಅಕ್ಕಿ ಬೆಳೆಗಾಗಿ ಇದು ಪ್ರಸಿದ್ಧವಾಗಿದೆ. ಇಲ್ಲಿ ತೆಂಗಿನ ಮರಗಳು, ನದಿಗಳು ಮತ್ತು ಪರ್ವತ ಪ್ರದೇಶಗಳು ಹೆಚ್ಚು ಕಾಣಿಸುತ್ತವೆ. ಇದು ಇರುತ್ತಂತಲ್ಲಮ್ಮ, ಅದಕ್ಕೆ ಟೈಗರ್ಸ್ ಅಂತೆ, ಟೈಗರ್ಸ್ ರೋಡ್ ಬೋರ್ಡ್ ಹಾಕಿದ್ರು ಮುಂಕಿರ್ತಾವಂತ. ಸರಿಯಾಗಬೇಕಂತಾನು ಗೊತ್ತಿಲ್ಲ. ಸಾನ್ವಿಕಾ ಚೆನ್ನಾಗಿದೆ ಅಂತ ನೋಡಲ್ಲ, ಟೈಗರ್ಸ್ ಇದಾವಂತೆ. ಪಾಲಕ್ಕಾಡ್ ಗ್ಯಾಪ್ ಇಲ್ಲಿ ಪ್ರಸಿದ್ಧವಾಗಿದೆ. ಪಾಲಕ್ಕಾಡ್ ಗ್ಯಾಪ್ ಎಂದರೆ ಪಶ್ಚಿಮ ಘಟ್ಟ ಪರ್ವತಗಳಲ್ಲಿ ಇರುವ ಒಂದು ಸ್ವಾಭಾವಿಕ ದ್ವಾರ. ಇದು ಕೇರಳ ಮತ್ತು ತಮಿಳುನಾಡನ್ನು ಸಂಪರ್ಕಿಸುವ ಪರ್ವತಗಳ ಮಧ್ಯದಲ್ಲಿರುವ ದೊಡ್ಡ ಅಂತರ. ಪಶ್ಚಿಮ ಘಟ್ಟ ಪರ್ವತಗಳಲ್ಲಿ ಸುಮಾರು 30ರಿಂದ 40 ಕಿಲೋಮೀಟರ್ ಅಗಲದ ತೆರವು ಪ್ರದೇಶ ಇದಾಗಿದೆ. ಕೇರಳಕ್ಕೆ ತಮಿಳುನಾಡಿನಿಂದ ಗಾಳಿ ಮತ್ತು ಹವಾಮಾನ ಪ್ರವೇಶಿಸಲು ಸಹಾಯ ಮಾಡುತ್ತದೆ. ರಸ್ತೆ ಮತ್ತು ರೈಲು ಸಾರಿಗೆಗೆ ಮುಖ್ಯ ಮಾರ್ಗವಾಗಿದೆ. ವ್ಯಾಪಾರ ಮತ್ತು ಸಂಚಾರಕ್ಕೆ ತುಂಬಾ ಉಪಯುಕ್ತವಾಗಿದೆ. ಸರಳವಾಗಿ ಪಾಲಕ್ಕಾಡ್ ಗ್ಯಾಪ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಪರ್ವತಗಳ ಮಧ್ಯೆ ಇರುವ ದೊಡ್ಡ ಸಹಜ ದಾರಿ.
ಮಧ್ಯಯುಗದಲ್ಲಿ ಪಾಲಕ್ಕಾಡ್ ಸ್ಥಳವನ್ನು ಪಾಲಕ್ಕಾಡ್ ರಾಜರು ಆಡಳಿತ ಮಾಡುತ್ತಿದ್ದರು. ಅವರು ಕೃಷಿ ಮತ್ತು ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿದರು. ನಂತರ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ನಡೆಸಿದರು. ಅದಾದ ನಂತರ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸಿದರು. ಈ ಪ್ಲೇಸ್ ಬಗ್ಗೆ ನಾನೆಷ್ಟು ತಿಳ್ಕೊಂಡಿದ್ದೀನಿ ನೋಡಿ, ಅಲ್ಪ ಸ್ವಲ್ಪ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಈ ರೋಡ್ ನೋಡಿದರೆ ನನಗೆ ತುಂಬ ಭಯ ಆಗ್ತಾ ಇತ್ತು. ಕರು ನೋಡಿ ಹೇಗಿದೆ, ಇದು ತುಂಬ ಭಯ ಆಗ್ತಾ ಇತ್ತು. ಹೇರ್ ಪಿನ್ ಬೆಂಡ್ ಅಂತ ಬೋರ್ಡ್ ಹಾಕಿದ್ರು. ಹೇರ್ ಪಿನ್ ಬೆಂಡ್ ಹೇಗಿರುತ್ತೆ ನೋಡಿ, ಹೇರ್ ಪಿನ್ ಹೇಗಿರುತ್ತೆ ನೋಡಿ, ಅದೇ ಥರ ಇದೆ ರೋಡು. ಆಪೋಸಿಟಲ್ಲಿ ಯಾವುದಾದ್ರೂ ಗಾಡಿಗಳು ಬಂದರೆ ಈ ಥರ ಕರ್ವಿಂಗ್ ಮಾಡ್ಕೊಳ್ಳೋವಾಗ ತುಂಬ ಭಯ ಆಗ್ತಾ ಇತ್ತು. ಒಂದಂದರೆ ಹೇಗಾದರೂ ಹೋಗ್ಬಿಡ್ಬೋದು, ಕರ್ವಲ್ಲಿ ಹೋಗ್ಬೋದು. ಆದರೆ ಆಪೋಸಿಟಲ್ಲಿ ಒಂದು ಗಾಡಿ ಬಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇನ್ನು ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಎಲ್ಲೋ ಗಾಡಿನ ಸ್ಟಾಪ್ ಮಾಡಲಿಲ್ಲ. ಡೈರೆಕ್ಟಾಗಿ ಹೋಟೆಲ್ ರೂಮಿಗೆ ಬಂದ್ವಿ. ಸಂಜೆ 4 ಗಂಟೆ ಆಗಿತ್ತು ನಾವು ರೂಮ್ಗೆ ಬಂದಾಗ. ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಕೆಳಗಡೆನೇ ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ನಾವು ಲೇಟಾಗಿ ಹೋಗಿದ್ರಿಂದ ಊಟ ಇಲ್ಲ ಅಂತ ಹೇಳಿದರು. ಸ್ನ್ಯಾಕ್ಸ್ ತೊಗೊಂಡ್ವಿ. ಸ್ನ್ಯಾಕ್ಸು ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ. ಕಾಸ್ಟ್ಲಿ ಏನೋ ಇತ್ತು, ಆದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಬೆಳಗ್ಗೆ ಚೆಕ್ ಮಾಡಿದಾಗ ಬೆಂಗಳೂರಿಂದ ಪಾಲಕ್ಕಾಡ್ಗೆ ಒಂದು 9 ಅವರ್ಸ್ ಜರ್ನಿ ಅಂತ ತೋರಿಸಿತ್ತು. ಬಟ್ ನಾವು ಬುಕ್ ಮಾಡಿದಂಥ ಹೋಟೆಲ್ ರೂಮಿಗೆ ಬಂದು ರೀಚ್ ಆದಾಗ ಒಂದು 11 to 12 ಅವರ್ಸ್ ಜರ್ನಿನೇ ಆಗಿತ್ತು. ಸ್ನ್ಯಾಕ್ಸ್ ತಿಂದ್ಬಿಟ್ಟು ನಾವೀಗ ಪಾಲಕ್ಕಾಡ್ ಕೋಟೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ವಿ 4 ಜನನು. ಇಲ್ಲೇ ರೂಮಲ್ಲೇ ರೆಸ್ಟ್ ಮಾಡಿಬಿಡೋಣ ಇವತ್ತೊಂದಿನ ಅಂತ ಅಂದ್ಕೊಂಡ್ವಿ. ಆದರೆ ಮತ್ತೆ ನಾಳೆ ಬೆಳಗ್ಗೆ ನಾವು ಬೇರೆ ಪ್ಲೇಸ್ಗೆ ಹೋಗಬೇಕು. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ, ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತಲ್ಲ, ಒಂದಾದ್ರೂ ಪ್ಲೇಸ್ ನೋಡೋಣ ಅಂತ ನಾವೀಗ ಪಾಲಕ್ಕಾಡ್ ಕೋಟೆಗೆ ಹೋಗ್ತಿದ್ದೀವಿ. ನಮ್ಮ ರೂಮಿಂದ ಪಾಲಕ್ಕಾಡ್ ಕೋಟೆ ತುಂಬ ಹತ್ತಿರದಲ್ಲೇ ಇತ್ತು. ಒಂದು 5 ಮಿನಿಟ್ಸ್ ಅಂತ ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಹತ್ತಿರದಲ್ಲೇ ಇತ್ತು. ಪಾಲಕ್ಕಾಡ್ ಕೋಟೆಗೆ ಬಂದ್ವಿ. ಈಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಈಗ ಕೋಟೆ ಒಳಗಡೆ ಹೋಗ್ತಿದ್ದೀವಿ. ಪಾಲಕ್ಕಾಡ್ ಕೋಟೆಯನ್ನು 1766ರಲ್ಲಿ ಮೈಸೂರು ರಾಜ ಹೈದರಾಲಿ ನಿರ್ಮಿಸಿದರು. ನಂತರ ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಬಳಸಿಕೊಂಡು ಸೇನಾ ಕೇಂದ್ರವಾಗಿ ಮಾಡಿಕೊಂಡಿದ್ದರು. 1790ರಲ್ಲಿ ಬ್ರಿಟಿಷರು ಈ ಕೋಟೆಯನ್ನು ವಶಪಡಿಸಿಕೊಂಡರು. ಬ್ರಿಟಿಷರ ಕಾಲದಲ್ಲಿ ಈ ಕೋಟೆಯನ್ನು ಆಡಳಿತ ಮತ್ತು ಸೇನಾ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು. ಈ ಕೋಟೆಯು ಚೌಕಾಕಾರದ ವಿನ್ಯಾಸ ಹೊಂದಿದೆ. ಕೋಟೆಯ ಸುತ್ತಲೂ ದೊಡ್ಡದಾದ ಕಾಲುವೆ ಇದೆ. ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಅಗೆದು ದೊಡ್ಡದಾದ ಕಾಲುವೆನ ಮಾಡ್ಕೊಂಡಿದ್ರು. ಕೋಟೆನ ಬಲವಾದ ಕಲ್ಲುಗಳಿಂದ ಕಟ್ಟಿದ್ದಾರೆ. ಕೋಟೆಯ ಒಳಗಡೆ ದೇವಾಲಯ, ಮಸೀದಿ ಮತ್ತು ಹಳೆಯ ಕಟ್ಟಡಗಳ ಅವಶೇಷಗಳಿವೆ. ಅಲ್ಲಿ ಒಂದು ದೇವಸ್ಥಾನ ಇತ್ತು, ಆದರೆ ನಾವು ಒಳಗಡೆ ಹೋಗಲಿಲ್ಲ, ಯಾಕಂದರೆ ತುಂಬ ಕತ್ಲವಾಗಿತ್ತು. ಹಾಗಾಗಿ ನಾವು ಇನ್ನೇನು ಲೇಟ್ ಆಗಿಬಿಡುತ್ತೆ ಅಂತ ನಾವು ದೇವಸ್ಥಾನದ ಒಳಗಡೆ ಹೋಗಲಿಲ್ಲ. ಮತ್ತು ಈ ಕೋಟೆಯ ಸುತ್ತ ಈಗ ಗಾರ್ಡನ್ ಇದೆ. ಪಾಲಕ್ಕಾಡ್ ಕೋಟೆನ ಟಿಪ್ಪು ಸುಲ್ತಾನ್ ಕೋಟೆ ಅಂತಲೂ ಕರೀತಾರೆ. ಇದು ಪಾಲಕ್ಕಾಡ್ ಗ್ಯಾಪ್ ಪ್ರದೇಶದ ರಕ್ಷಣೆಗೆ ಪ್ರಮುಖ ಪಾತ್ರ ವಹಿಸಿತ್ತು. ತುಂಬ ಚೆನ್ನಾಗಿದೆ ಪಾಲಕ್ಕಾಡ್ ಕೋಟೆ. ನಾನಂತೂ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು. ನಾವೇನಾದರೂ ರೂಮಲ್ಲೇ ಇದ್ದಿದ್ದರೆ ಈ ಪ್ಲೇಸ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ.
ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. ಯಾರು ನೋಡಿಲ್ಲ ಈ ಪ್ಲೇಸ್ಗೆ, ಯಾರು ಬಂದಿಲ್ಲ, ದಯವಿಟ್ಟು ಒಂದು ಸಲ ಬನ್ನಿ. ಈ ಥರ ಪ್ಲೇಸಸ್ಗೆ ಎಲ್ಲರೂ ಬನ್ನಿ ಮತ್ತು ಮಕ್ಕಳನ್ನ ಕರ್ಕೊಂಡು ಬನ್ನಿ. ಏನಕ್ಕಂದರೆ ಈ ಥರ ಪ್ಲೇಸಸ್ಗೆ ಬಂದಾಗಲೇ ನಾವು ಇದರ ಇತಿಹಾಸವನ್ನು ತಿಳ್ಕೊಳ್ಬಹುದು. ಈಗ ನೋಡಿ, ನಾನು ಮನೇಲಿ ಇದ್ದಿದ್ದರೆ ನಾನು ಈ ಪ್ಲೇಸ್ ನೋಡಿಲ್ಲ ಅಂದರೆ ಇದ್ರ ಬಗ್ಗೆ ನಾನು ತಿಳ್ಕೊಳ್ತಾ ಇರಲಿಲ್ಲ. ಈ ಪ್ಲೇಸ್ನ ಯಾರೋ ಆಳ್ವಿಕೆ ನಡೆಸಿದ್ರು ಮತ್ತು ಈ ಪ್ಲೇಸ್ನ ಇತಿಹಾಸ ಏನು ಅನ್ನೋದನ್ನು ನಾನು ತಿಳ್ಕೊಳ್ತಾ ಇರಲಿಲ್ಲ. ಈಗ ಇಲ್ಲಿಗೆ ಬಂದಿರೋದಕ್ಕೆ ನಾನು ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿಬಿಟ್ಟು ನಾನು ತಿಳ್ಕೊಂಡೆ. ಅಲ್ಪ ಸ್ವಲ್ಪ ನನಗೂ ಗೊತ್ತಾಯಿತು. ಮಮ್ಮಿ ಹಿಂಗೆ ಹೋಗ್ತಿದ್ರು ಅವಾಗ ಅವರು. ಹೋಗೋಣ ಮೇಲೆ. ನೋಡಿ, ಈ ಥರ ಇತಿಹಾಸವನ್ನು ನೆನಪಿಸುವ ತಾಣಗಳಿಗೆ ನಾವು ಹೋಗಬೇಕು, ನಾವು ಇತಿಹಾಸವನ್ನು ತಿಳ್ಕೋಬೇಕು ಅಂತ ನನಗನ್ಸುತ್ತೆ. ನಮ್ಮ ದೇಶದ ಇತಿಹಾಸ ಮತ್ತು ಕೋಟೆಗಳು ನಮ್ಮ ಸಂಸ್ಕೃತಿಯನ್ನು ತಿಳಿಸುತ್ತವೆ. ಅವುಗಳನ್ನು ಕಾಪಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಪಾಲಕ್ಕಾಡ್ ಕೋಟೆ ನೋಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು, ಅಲ್ಲಿಗೆ ಹೋದ್ವಿ. ನಮಗೆ ಟಿಕೆಟ್ ತೊಗೊಂಡು ಹೋದ್ವಿ. ನಾನು ವೀಡಿಯೋ ಏನೋ ಅಲ್ಲಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋದಾಗಿದ್ದರೆ ಕ್ಯಾಮ್ರಾಗೆ ನಾನು ಪೇ ಮಾಡಬೇಕಾಗಿತ್ತು. ನನಗೆ ವೀಡಿಯೋ ಮಾಡೋಷ್ಟು ಎನರ್ಜಿ ಇರಲಿಲ್ಲ, ಅದಕ್ಕೆ ನಾನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಕ್ಸ್ಟ್ರಾ ಏನೋ ಪೇನೂ ಮಾಡಲಿಲ್ಲ ನಾನು. ನಂತರ ಮಕ್ಕಳೆಲ್ಲ ಅಲ್ಲಿ ಆಟ ಆಡಿದರು. ನಮ್ಮೆಲ್ಲರಿಗೂ ತುಂಬ ಸುಸ್ತಾಗಿತ್ತು. ಆದರೆ ಮಕ್ಕಳಿಗೆ ಪಾರ್ಕಲ್ಲಿ ಆಟ ಆಡೋದು ಅಂದ ತಕ್ಷಣವೇ ಅವರಿಬ್ಬರಿಗೂ ಸುಸ್ತು ಮಾಯ ಆಗಿಬಿಟ್ಟಿತ್ತು. ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅವರಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿಂದ. ನಾವೇ ಫೋರ್ಸ್ಫುಲ್ಲಿ ಕರ್ಕೊಂಡು ಬಂದ್ವಿ ರೂಮಿಗೆ ಹೋಗೋಣ ಬನ್ನಿ ಅಂತ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಚೆಕ್ಔಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ನೀವು ನೋಡ್ತೀರಾ. ಇನ್ನು 1 or 2 ವ್ಲಾಗ್ ಬರುತ್ತೆ ಕೇರಳ ಟ್ರಿಪ್ದು. ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ, ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.